ಮಮತನ್ ಡೆಲಿವರಿ ಡೇಟ್ ಬೇರೆ ಹತ್ರ ಬರೋಕದೈತಿ. ಆ ಟೈಮ್ನಾಗ ನೋಡಿದ್ರೆ ಡಾಕ್ಟ್ರೆಲ್ಲ ಹಿಂಗೆ ಹೊಟ್ಟೆ ಮೇಲೆ ಕೈ ಆಡಿಸ್ತಾರೆ ಡೆಲಿವರಿ ಮಾಡೋ ಟೈಮಲ್ಲಿ. ಆ ಟೈಮಲ್ಲಿ ಹೆಂಗೆ ಮಾಡಬೇಕು? ಇವಾಗ ಬರೀ ನಾನು ಮುಟ್ಟಕ್ಕೆ ಬಿಡೋಳೆ. ಇವಾಗ ನೋಡಿದ್ದು ಬೇರೆ, ಇವಾಗ ಯಾವ ಥರ ಐತೆ ಅಂದ್ರೆ ಫುಲ್ಲು ಅದು ಎಲ್ಲಿದೆ ಹೊಟ್ಟೆ ಅದು ಫುಲ್ಲು ರೆಡ್ ಆಗಿಬಿಟ್ಟದೆ ಎಲ್ಲ. ವೆನಿಲಾ ಐಸ್ ಕ್ರೀಮ್ ಸ್ವಂತ ಇವ್ರು ಮಮತನವ್ರ ತಂಗಿ ಹುಡುಗಿ. ಗೋಬಿ ಟೇಸ್ಟ್ ಬರುತ್ತೆ ಅಂತ ಮಮತನ ಇಲ್ಲಿ ಕರ್ಕೊಂಬಂದಿನಿ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ಬರ್ರಿ ಅಣಿಕೆಂದೆ ಬಚ್ಚಿಟ್ಕಂದೆ. ಹಾಂ 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 ಡ ಡ ಡ ಡ ಡ. ಸೊ ಎಲ್ಲಿಗೆ ಹೊಂಟಿವಪ್ಪ ಅಂತಂದರೆ ನಾವು ಹಾಸ್ಪಿಟ್ಲಿಗೆ ಹೊಂಟಿವಿ. ಮಮತಾಗ ತೋರ್ಸ್ಕೊಂಬರ್ಬೇಕಂತ. ನಿನ್ನೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಅದು ಸೋಮವಾರ ಬರ್ತೀನಿ ಅಂದ್ರಲ್ಲ, ಅದಕ್ಕೆ ಇವತ್ತು ಹೋಗ್ತಾಯಿದ್ವಿ. ಬರ್ರಿ ಇವತ್ತು ಹೊಂಟೀವಿ. ಅಲ್ಲಿ ನಿನ್ನ ಒಂದು ಏನಾಗಿದೆ ಅಂದ್ರೆ ಅದು ಕ್ರೀಮ್ ತಂದಿದ್ದೇವಲ್ಲ, ಏನೋ ಹೇಳಕತ್ರಿ, ಏನೋ ಒಂದು ಮಾಡ್ತಿರ್ತದೆ ಕಿಲಾಡಿ. ಕ್ರೀಮ್ ತಂದಿದ್ದೀವಲ್ಲ, ಕ್ರೀಮ್ ಒಟ್ಟ ಯೂಸೇ ಆಗಿಲ್ಲ. ಅದು ವೇಸ್ಟ್ ಅಂದರೆ ವೇಸ್ಟ್ ಕ್ರೀಮ್. ಅದು ಒಟ್ಟ ಏನು ಸ್ವಲ್ಪನೂ ಇದಾಗಿಲ್ಲ. ಕಾಲಿನ ಆಗಿ ಹೊತ್ತು ಕಮ್ಮಿನೇ ಆಗಲಿಲ್ಲ. ಅದಕ್ಕೆ ಹಾಸ್ಪಿಟ್ಲಿಗೆ ಹೊಂಟೀವಿ. ಸ್ವಲ್ಪ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ಬರ್ರಿ ಹೊಂಟೀವಿ. ಮಮತಾಗ ಪೇನ್ ಐತೆ ಕಮ್ಮಿ ಆಗೈತೆ? ನಿನ್ನ ಹಂಗೆ ಉರಿಯಾಕತೈತಿ. ನೀವು ಅವಾಗ ನೋಡಿದ್ದು ಬೇರೆ, ಇವಾಗ ಯಾವ ಥರ ಐತೆ ಅಂದ್ರೆ ಫುಲ್ಲು ಅದು ಎಲ್ಲಿದೆ ಹೊಟ್ಟೆ ಅದು ಫುಲ್ಲು ರೆಡ್ ಆಗಿಬಿಟ್ಟದೆ ಎಲ್ಲ. ಫುಲ್ಲು ರೆಡ್ ಅಂದರೆ ಮುಟ್ಟಕ್ಕೂ ಆಗಲ್ಲ, ಅಷ್ಟು ಉರಿಯೋದು, ಅಷ್ಟು ಕೆಂಪಗಾಗಿಬಿಟ್ಟೈತಿ. ಏನು ಮಾಡ್ಬೇಕು ಗೊತ್ತಾಗಲ್ಲ. ದಿನ ಒಂದು ಮಮತನ್ ಡೆಲಿವರಿ ಡೇಟ್ ಬೇರೆ ಹತ್ರ ಬರೋಕದೈತಿ. ಆ ಟೈಮ್ನಾಗ ನೋಡಿದ್ರೆ ಡಾಕ್ಟ್ರೆಲ್ಲ ಹಿಂಗೆ ಹೊಟ್ಟೆ ಮೇಲೆ ಕೈ ಆಡಿಸ್ತಾರೆ ಡೆಲಿವರಿ ಮಾಡೋ ಟೈಮಲ್ಲಿ. ಆ ಟೈಮಲ್ಲಿ ಹೆಂಗೆ ಮಾಡಬೇಕು ನನಗೆ ಆಗೋದು ಬಿಟ್ಟೈತಿ. ನನಗೆ ಅದೇ ಭಯ ಜಾಸ್ತಿ ಆಗೋದು ಬಿಟ್ಟೈತಿ. ಇವಾಗ ಬರೀ ನಾನು ಮುಟ್ಟಕ್ಕೆ ಬಿಡೋಳೆ. ಕ್ರೀಮ್ ಹಚ್ಬೇಕಂದ್ರೆ ಮುಟ್ಟಕ್ಕೆ ಉರಿತೈತಿ, ಟಚ್ ಮಾಡಬೇಡ ಅಂತಾಳ. ಡೆಲಿವರಿ ಡೇಟ್ ಬರೋತ್ತಿಗೆ ಕಮ್ಮಿ ಆದರೆ ಚಲೋ ಆಗುತ್ತೆ. ಜಾಸ್ತಿ ಆಗ್ಬಿಟ್ಟೈತಲ್ಲ, ಸ್ವಲ್ಪ ಏನು ಬಿದ್ದುಬಿಟ್ಟೈತಲ್ಲ, ಅದಂಗಾಗಿ ಜಾಸ್ತಿ ಏನು ಮಾಡೋದು ಗೊತ್ತಾಗ್ತಿಲ್ಲ. ಆದಷ್ಟು ಆಕಿನ ಡೆಲಿವರಿ ಹತ್ರ ಬರ್ತಾನೆ ಕಮ್ಮಿ ಆದರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟೈತಿ. ಡೆಲಿವರಿ ಟೈಮ್ನ ನಿಮಗೂ ಗೊತ್ತಿರುತ್ತೆ. ಇನ್ನೊಂದೇನಂದ್ರೆ ನಮ್ಗೆ ಬಟ್ಟೆ ಕೆಲಕ್ಕೆ ಆಗಲಾಗೈತೆ. ಅದು ಬಟ್ಟೆ ಟಚ್ ಆಗಿ ಇನ್ನೂ ಸ್ವಲ್ಪ ಉರಿಯಾಗತ್ತೈತಿ. ಅದಕ್ಕೆ ಹಿಂಗೆ ಅಂಟುಗಳತ್ತಲ್ಲ ಉರಿತೈತಿ ಜಾಸ್ತಿ. ತಲೆ ಕೆಟ್ಟೋಗ್ಬಿಟ್ಟೈತಿ ನಮಗಂತೂ. ಏನು ಮಾಡ್ಬೇಕು ಏನಿಲ್ಲ ಅಂತ ಗೊತ್ತೇ ಆಗಲಾಗೈತಿ. ಎಲ್ಲರೂ ಕಮೆಂಟ್ ಹಾಕಿದ್ರಿ, ಅದ್ಯಾ ಜೇನುತುಪ್ಪ ಹಚ್ಕೇರಿ, ಒಬ್ರು ಪೇಸ್ಟ್ ಹಚ್ಕೇರಿ ಅಂದಿದ್ರಿ. ಪೇಸ್ಟ್ ನಾನು ಅವಾಗೇ ಬಿದ್ದಾಗೇನೆ ಹಚ್ಕೊಂಡಿದ್ವಿ. ಆಮೇಲೆ ಅದೇ ಜೇನುತುಪ್ಪ ಹಚ್ಕೆ ಅಂತ ಅಂದಿದ್ರಿ. ಮತ್ತು ಅದೇ ಇದ್ರ ಕ್ರೀಮ್ ಹಚ್ಕೆಲ್ಲ ಕೇಳಿದ್ರಿ. ಅದು ಹಚ್ಕೊಂಡಿದ್ದು ತೊಟ್ಟಗನ ಕಮ್ಮಿ ಆಗಿಲ್ಲ, ಅದಕ್ಕೆ ಅದೇ ಖಾಲಿ ಆಗೋಯ್ತು. ಅದಕ್ಕೆ ಕಮ್ಮಿ ಆಗಲಾಗಿದೆ ಅಂತ ಹಾಸ್ಪಿಟ್ಲಿಗೆ ಹೋಗ್ತಿ. ಆ ದೇವ್ರ ದಯೆಯಿಂದ ಆದಷ್ಟು ಡೆಲಿವರಿ ಆಗತ್ತಿಗೆ ಕಮ್ಮಿ ಆದರೆ ಬೇಸಾಗುತ್ತೆ. ಯಾಕಂದರೆ ಡಾಕ್ಟ್ರು ಡೆಲಿವರಿ ಮಾಡೋ ಟೈಮಲ್ಲಿ ಅಲ್ಲಿ ಕೈಯೆಲ್ಲ ಮುಟ್ಬಿಟ್ಟು ಹಿಂಗೆ ಪುಷ್ ಮಾಡೋದಾಗಲು ಮಾಡ್ತಿರ್ತಾರೆ. ಆ ಟೈಮ್ನಾಗ ಹೆಂಗೆ ಎಲ್ಲ ಕಡೆ ಮುಟ್ಟುತ್ತೆ, ಹೊಟ್ಟೆ ಎಲ್ಲ ಮುಟ್ತಾರೆ ಅವರು. ನನಗೆ ಅದೇ ಬಗ್ಲು ಬಾರಾಗಬಿಟ್ಟೈತಿ. ಏನು ಮಾಡೋಕ್ಕಪ್ಪ, ಅಷ್ಟು ಒಳಗಡೆ ಕಮ್ಮಿ ಆಗುತ್ತಾ ಇಲ್ಲ ನೋಡ್ರಿ ಇಲ್ಲಿ ಹೆಂಗೆ ಹಾಕಿ ನೋಡ್ರಿ. ಈ ಕಡೆ ಒಂದು ಕಾಲು, ಈ ಕಡೆಯಿಂದ ಇಲ್ಲಿ ಸೆಂಟ್ರ್ ಎಳೆಕತ್ತಾಳೆ. ಎಷ್ಟು ಡೇಂಜರ್ ಐತಿ ಗೊತ್ತಾ ಇದು ಹುಡುಗಿ, ಡೇಂಜರ್. ಅದ್ರಾಗ ನಮ್ಮ ಟೆನ್ಷನ್ ಜಗ್ಗಿ ನಮ್ಮ ಸಾಣಿದು. ಸೊ ಬರ್ರಿ ಡಾಕ್ಟ್ರ್ ಏನು ಹೇಳ್ತಾರಂತ ನಾವು ಅದೇ ಟೆನ್ಷನ್ ಆಗಿದ್ದೀವಿ.
ಅಷ್ಟೊತ್ತಿಗೆ ಕಮ್ಮಿ ಆಗುತ್ತಲ್ಲ ಅಂತ ಅವ್ರನ್ನೇ ಕೇಳ್ತೀನಿ ನಾನು. ಲೆಟ್ಸ್ ಗೋ ಗಾಯ್ಸ್. ನೋಡಿ ಗಾಯ್ಸ್, ಇವತ್ತು ಫೈನಲಿ ಕರೆದಿದ್ದಾರೆ, ಬಂದೀವಿ ಹಾಸ್ಪಿಟ್ಲಿಗೆ. ಹೋಗಿ ತೋರಿಸೋಣ ಬನ್ನಿ ಏನಾಗ್ತದೆ. ಸೊ ಇವಾಗ ಮಾತಾಡಕತ್ತಾರ, ನೋಡಕತ್ತಾರ, ಹೊರಗಡೆ ಏನೋ ಮಾತಾಡ್ತೀವಿ. ಸೊ ನೋಡ್ರಿ, ಕೊಟ್ಟಿದ್ದಾರೆ ಏನೇನೋ ಟ್ಯಾಬ್ಲೆಟ್ ತಗೋಬೇಕು. ಬನ್ನಿ ಮೆಡಿಕಲ್ನ ತಗೊಂಡು ಮೆಡಿಷನ್ ಕೊಟ್ಟರು. ಇವಷ್ಟು ನೋಡ್ಬೇಕು ಏನೇನಾಗುತ್ತೆ ಏನೇನಿಲ್ಲ. ಬಾಯ್ ಇಲ್ಲೇ ರೀ. ಬರ್ತಾ ಇಲ್ಲ ನೋಡ್ರಿ, ಅಲ್ಲೇ ಕುಂತಾಳ ರಂಗ ಇಳಿಯೋದು ನೋಡಿ. ಟಾಟಾ ಅಂತ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊಂಟಿವಿ, ಬರ್ರಿ ಹೋಗಂತೆ ಎಲ್ಲ ಫೈನಲಿ ಹಾಸ್ಪಿಟ್ಲಾಗ ತೋರಿಸಿ ಆಗ್ತದೆ ನಿಂತಾಗ. ನೋಡಿ ಯಾರೋ ಪಾಪ ಜೊತೆ ಹುಡುಗ ಒಳಗೆ ಹೊಂಟಾಳೆ ಏನು ಹರ್ಸದ್ ನೋಡು ಅವ್ರ ಜೊತೆಗೆ ಹೋಗಿ. ಬಾ ಮಗಳೇ ಹೋಮ. ಇಸ್ಕೊಂಡು ಬಂದೀವಿ. ಗಾಡಿಗೆ ಊರಿಗೆ ಹೋಗಿ ಬಂದಲ್ಲಿಂದ ಏರೇ ಇದ್ದಿದ್ದಿಲ್ಲ. ಇಷ್ಟು ದಿನ ಹಂಗೆ ಒಡ್ಡಾಡೀನಿ. ಇವತ್ತು ಹಾಕ್ಸಕತ್ತೀನಿ ನೋಡ್ರಿ. ಪೆಟ್ರೋಲ್ ಕೂಡ ಇದ್ದಿದ್ದಿಲ್ಲ, ಪೆಟ್ರೋಲ್ ಅದನ್ನು ಹಾಕ್ಸೀನಿ. ಭಾಳ ಏರ್ ಕಮ್ಮಿ ಆಗೈತಿ. ಅದು ಒಂದು ತಕ್ಕ ನಿಂದ್ರಿಸಿ ಹೋಗ್ಬಿಟ್ರೆ ಹಂಗೆ ಆಗ್ಬಿಡುತ್ತೆ ನೋಡ್ರಿ. ಸಾಣಿವು ಎಲ್ಲಾದ್ರೂ ಆಡಿಬಿಡ್ತಲ್ಲ ನೋಡ್ರಿ ಹಂಗೆ. ಮುಂದಲ್ದು ಮಾಡಕತ್ತಾರ. ನಮ್ಮ ತಂಗಿಗೆ ಗೋಬಿ ತಿನ್ನಂಗಾಯ್ತು ಅಂತ ಎಲ್ಲಿ ಕರ್ಕೊಂಬಂದಲ್ಲಿ ಹೇಳ್ರಿ ಕೃಷ್ಣ? ಸಿಂಗಾಪುರಿಗೆ ಕರ್ಕೊಂಬಂದ. ಈಗ ಗೋಬಿ ತಿನ್ಬೇಕಾಗ್ಲೇ ಕರ್ಕೊಂಬಂದ. ನಾಚಿಕೆ ಬೇರೆ. ಸೊ ಗೋಬಿ ತಿನ್ನಕ್ಕೆ ನಾವು ಒಂದು 5-6 ಕಿಲೋಮೀಟ್ರ್ ದೂರ ಬಂದೀವಿ. ಗೋಬಿ ಕೊಡ್ಸಂತ ಈಕೆ ಕಲೆ ಬಿದ್ದುಬಿಟ್ಟವ. ಈಕೆ ಭಾಳ ಜನ ಕೇಳಿರಿ ಈಕೆ ಯಾರು ಏನು ಆಗ್ತಾಳೆ ಅಂತಂದು ಕಮೆಂಟ್ ಹಾಕಿರಿ. ಆ ಹುಡುಗಿ ಯಾರು ಮಾಲಾಪೇಶಕ್ಕೆ ಹೋದಾಗ ಮನಸ್ಸೆ ಹೋದ್ಸಲ ಹಂಗೆ ಕೇಳಿದ್ರಿ ಯಾರು ಹುಡುಗಿ ಯಾರು ನಿಮ್ಮ ಅಮ್ಮನ ಪಕ್ಕ ಇರೋರು ಕಂಡಿಡಿದೆ ಅಂತ ಹೇಳ್ತೀವಿ. ಕಂಡಿಡಿಯಕ್ಕೆ ನಮ್ಮ ತಂಗಿ ಸ್ವಂತ ಇವ್ರ ಮಮತನವ್ರ ತಂಗಿ ಹುಡುಗಿ. ನಿಮಗೆ ಹೇಳಿರ್ಬೇಕು ಜಗ್ಗಿ ಸಲ ಹೊಸ ಸಬ್ಸ್ಕ್ರೈಬರ್ ಡೌಟ್ ಇರುತ್ತೆ, ಹಂಗಾಗಿ ಕೇಳ್ಯಾರ. ಸೊ ನಾ ಇವತ್ತು ಬಂದಿರೋದು ಗೋಬಿ ಎಗ್ ರೈಸ್ ತಿನ್ನೋಣ ಅಂತ ಬಂದ್ವಿ. ಅದೇ ರೀತಿ ನಮ್ಮ ರೀಲ್ ಟೇಸ್ಟ್ ಭಾರಿ ಇರುತ್ತೆ, ಹಂಗಾಗಿ ಇಲ್ಲಿಗೆ ಬಂದು ಇಷ್ಟು ದೂರ. ನೋಡ್ರಿ ತಗೊಂಬಂದ ಗೋಬಿ ಎಗ್ ರೈಸ್, ಈಗ ಗೋಬಿ ತಗೊಂಡು ನೋಡ್ರಿ ಹೆಂಗದ ಗೋಬಿ ಟೇಸ್ಟ್ ಭಾರಿ ಇರ್ತವೆ ಅಂತ ಮಮತಾನ ಇಲ್ಲಿಗೆ ಕರ್ಕೊಂಬಂದಿನಿ. ಈಗ ತಿನ್ನಮ್ರಿ, ಏನೋ ಟೇಸ್ಟ್ ಮಸ್ತ್ ಇರುತ್ತಂತ ಕರ್ಕೊಂಬಂದ ಇಷ್ಟು ದೂರ. ನೋಡಮ್ಮ ಹೆಂಗೈತೆ. ಜಾಸ್ತಿ ಗೋಬಿ ಇಷ್ಟ ಆಗಿರೋದು ಈಕಿಗೆ. ಈಗ ಯಾವಾಗಲಿಂದ ಬಡಕತ್ತಿಲ್ಲ ಗೋಬಿ. ಸೊ ಹೆಂಗೆ ಟೇಸ್ಟ್ ಹೇಳು ಅಷ್ಟೇ. ಹಾಂ ಹೆಂಗೆ ಟೇಸ್ಟ್? ಮಮತಾ ಗೋಬಿ ರೈಸ್ ತಿನ್ನಾಕತ್ತಲ್ಲ, ಗೋಬಿ ರೈಸ್ ಹೆಂಗೆ ಟೇಸ್ಟ್ ಬೇಸೈತಿ. ಸಾಸ್ ಬೇಕಂತ ಸಾಸ್ ಹಾಕೊಂಬಲ್ಲ ಹೋಗೋಣ ತಿನ್ನಕತ್ತೀವಿ ನಾವಿಬ್ರು. ಸಾಸ್ ನೂಡಲ್ಸ್ ಎಲ್ಲ ಇಷ್ಟ ಆಗಲ್ಲ. ನೀ ತಿಂತಿ ನೂಡಲ್ಸ್ ಬೇಸಿರುತ್ತೆ. ಸಾಸ್ ಹಾಕೊಂಬಂದ ನೋಡಿ. ನೂಡಲ್ಸ್ ಒಂದು ಟ್ರೈ ಮಾಡಲಿ. ಸಾಸ್ ಜೊತೆ ತಿಂದ್ರೆ ಚಂದ ಟೇಸ್ಟ್ ಅಲ್ಲ. ಬಾದಾಮ್ ಶೇಕ್, ವನಿಲಾ ಐಸ್ ಕ್ರೀಮ್ ಐತೆ ಅಂತ ನೋಡಂಬರ್ರಿ. ಯಾವ್ದು ಐತೆ ಅಂತ. ಬಾದಾಮ್ ಕೊಡಿ, ಒಂದು ಬಾದಾಮು ಒಂದು ವನಿಲಾ.
ಕೊಡ್ರಿ ನೋಡಿ ನಮ್ಮ ಟೇಸ್ಟ್ ಹೆಂಗೈತೆ ಅಂತ. ಹಾಫ್ ಬೇಕು ಫುಲ್ ಕೊಡಿ. ಈಗ ಐಸ್ ಕ್ರೀಮ್ ಮಾಡಿ ಮಿಕ್ಸ್ ಮಾಡಿ ಇಷ್ಟ ಇದು. ಇದಕ್ಕೆ ಏನೇನು ಹಾಕಾಕತ್ತಾರ? ಫ್ರೂಟ್ ಮಿಕ್ಸಿಂಗ್. ಇನ್ನೊಂದು ಕೊಡಿ. ಸೊ ಬರ್ರಿ, ವೆನಿಲಾ ಐಸ್ ಕ್ರೀಮು, ಬಾದಾಮದು ವೆನಿಲಾ ಐಸ್ ಕ್ರೀಮ್ ಒಂದು ಬರ್ತಾ ಇದೆ ಅಂತ ಅನ್ನಕತ್ತೀನಿ. ಸೊ ನಮ್ಮ ಹುಡುಗ ಇಲ್ಲೇ ಸಿಂಗಾಪುರ ಇರೋದ ಕಾರಣಕ್ಕೆ ನಮ್ಮ ಹುಡುಗ ಕರೆಸಿ ಮಂಜಾನ ಇಲ್ಲಿ ಮಟ್ಟ ಬಂದಾನ. ಹಾಂ, ಮಾತು ಬರಲ್ಲ, ಮಾತೇ ಇಲ್ಲ ಇಲ್ಲಿ. ನನ್ನ ಜೊತೆ ಎಷ್ಟ ಮಾತಾಡ್ಬೋದು, ನನಗೆ ಕ್ಯಾಮ್ರಾ ಬಂದು ಮಾತಾಡಲ್ಲ. ಈಗ ಅವಂದೇ ಇವಾಗ ಎಲ್ಲ ಅವನೇ ಕೊಡ್ಸಕತ್ತೆ ನನಗೆ. ನಾನೇ ಕೊಡಿಸ್ತೀರ ಅದೆಲ್ಲ ನಮ್ಮ ಕಿಟ್ಟ ಬಿಲ್ ಕೂಡ ಕ್ಯಾಮ್ರಾ ಮುಂದೆನೇ ಕೊಡ್ತಾನ ಅವನು, ನೋಡ್ರಿ ಬೇಕಾದ್ರೆ. ಇವಾಗ ನಮ್ಮ ಕಿಟ್ಟ ನಮ್ಮ ಬೇರೆ ಹುಡುಕ್ಯ ಬಂದಾನ ಕೊಡ್ಸ. ನಮ್ಮ ನೀನು ಏನು ಬೇಕು ತಗಲೆ ತಗ. ಹಾಂ, ಸೊ ಬರ್ರಿ ಹೋಗಂಬ್ರಿ. ಅವನೇನೋ ತಾನಕತ್ತಾನ. ಸೊ ಇದ್ರಾಗ ತಿನ್ನಕತ್ತೀವಿ ನಾವು ಲವರ್ ಥರ. ಹೆಂಗಿರುತ್ತೆ ಟೇಸ್ಟ್ ಮಾಡೋದು. ಐತಿ ಬೇಸದಲ್ಲ. ಸೊ ಬರ್ರಿ ಅವ್ರಿಗೆ ಕೊಡ್ಸೈತಲ್ಲ, ಅವ್ರನ್ನ ಕೇಳ್ಕೊಂಬರೋಣ. ಬೇಸೈತೆ ಐಸಾ? ಹಾಂ, ಬಾದಾಮ ಹಾಲು ಐಸು ಎರಡು ಮಿಕ್ಸ್ ಮಾಡ್ರಿ ಅವ್ರು. ಚಂದ ಐತಿ ಬಾದಾಮ್ ಹಾಲು, ಇಷ್ಟ ಐತಿ, ಮಸ್ತ್ ಐತಿ. ನನಗೆ ಅಲ್ಲಿ ಭಾಳ ಇಷ್ಟ ಐತಿ. ಅಲ್ಲಿ ಒಂದ್ಸತಿ ಕೊಡ್ದಿದ್ದೇವೆ ನೋಡಿ ನಾವು, ಅಲ್ಲಿ ಭಾಳ ಇಷ್ಟ ಹಿಂಗೈತಿ. ಸೊ ತಿಂದೀವಿ, ಮನೆಗೆ ಹೋಗ್ತೀವಿ ನೋಡಿ. ಸೊ ಬರ್ರಿ ಹೋಗಂಬ್ರಿ. ಎಲ್ಲ ಪಾರ್ಸಲ್ ತಗೊಂಡಿವಿ, ನಮ್ಮ ಸಾಣಿವಿ ರಪ್ಪ ಅಮ್ಮನ ಬೇಕು. ನಾವು 3 ಜನ ತಿಂದ್ರೆ ಹಂಗೆ, ಅವರು ತಿನ್ಬೇಕಲ್ಲ, ಅವ್ರು 3 ಜನ. ಸೊ ಈಗ ಅಂದ್ರೆ ಮನೆಗೆ. ಸೊ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವು ಹಂಗೆ ನೈಟ್ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ವಿ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ, ಹಂಗಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಡಾಕ್ಟ್ರ್ ಏನಪ್ಪ ಅಂದ್ರೆ ಒಂದು ಆಯಿಲ್ಮೆಂಟು ಮತ್ತು ಒಂದು ಡೋಲೋ 650 ಮಾತ್ರೆ ಮತ್ತು ಇನ್ನೊಂದು ಯಾವುದೋ ಕೊಟ್ಟಿದ್ದಾರೆ, ಅದನ್ನು ನುಂಗು ಅಂತಂದು ಟ್ಯಾಬ್ಲೆಟ್ ಹಾಕೋ ಮತ್ತು ಇದನ್ನು ಕ್ರೀಮು ಹಚ್ಕೋ. ಒಂದು 3 ವಾರ 4 ವಾರ ಆಗುತ್ತಂತೆ, ಅಂದರೆ ಒಂದು ತಿಂಗಳು ಆಗುತ್ತಂತೆ. ಒಂದು ತಿಂಗಳದ ಒಳಗಡೆ ಕಮ್ಮಿ ಆಗುತ್ತೆ ಅಂತ ಅಂದಾರ. ಅಂದರೆ ಅದಕ್ಕೆ ಗಾಳಿ ಆಡ್ಬೇಕಂತ, ಗಾಳಿ ಆಡಿದ್ರೆ ಜಲ್ದಿ ವಾಸಿ ಆಗುತ್ತಂತ ಹೇಳಕತ್ತಾರ. ಅದಕ್ಕೆ ಗಾಳಿ ಆಡೋಕ್ಕೆ ಎನಿ ಟೈಮ್ ಬಟ್ಟೆ ಹಾಕ್ಕೊಂಡೇ ಇರ್ತಾಳೆ. ಅವ್ರು ಏನಂತ ಹೇಳ್ಯಾರಂದ್ರೆ, ಮನೇಲಿ ಇರಬೇಕಾದ್ರೆ ಬಟ್ಟೆನ ಇಲ್ಲಿವರೆಗೂ ಅಷ್ಟೇ ಹಾಕೋ, ಇದೆಲ್ಲ ಫ್ರೀಯಾಗಿ ಬಿಡು, ಅಂದರೆ ಹೊಟ್ಟೆ ಗಾಳಿ ಆಡಲಿ ಅದಕ್ಕೆ ಗಾಯಕ್ಕೆ ಅಂತ ಹೇಳಕತ್ತಾರ. ಹ್ಞೂ ಅಂತ ಅಂದಾಳ. ಇಲ್ಲಿ ಇನ್ನೊಂದು ಸಮಸ್ಯೆ ಏನಾಗೈತೆ ಅಂದ್ರೆ, ಮಮತಾ ಆ ಥರ ಬಟ್ಟೆ ಇಲ್ದಂಗೆ ಹೊಟ್ಟೆ ಮಾತ್ರ ಓಪನ್ ಮಾಡ್ಕೊಂಡಿದ್ರೆ ಸಾನುವಿಗೆ ತ್ರಾಸಾಗತೈತಿ. ಸಾನುವಿಗೆ ಏನು ತ್ರಾಸಾಗತೈತಿ ಅಂದ್ರೆ ಮುಚ್ಚು 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 ಅನ್ನಕತ್ತಿ ಬಿಟ್ಟಾಳ. ಇವ್ ಟೀ ಶರ್ಟ್ ಹಾಕ್ಯಂದಿರ್ತಾಳಲ್ಲ, ಹೊಟ್ಟೆ ಮಾತ್ರ ಗಾಳಿ ಆಡ್ಲ ಅಂತ ಬಿಟ್ಟಿರ್ತಾಳ. ಬಿಟ್ಟಾಗ ಸಾನಿಗೆ ಬಂದು ಮುಚ್ಚು 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 ಅಂತಂದು ತಲೆ ಬಿದ್ದು ಬಿಡ್ತಾಳ. ಏನು ಹೇಳುವಾಗ ಸಾಕಾಗುತ್ತೆ. ಇಲ್ಲಿಗೆ ಅಲ್ಲಿ ನೋಡಕತ್ತಲ್ಲ ಹುಡುಗ, ಮುಚ್ಚು ಮುಚ್ಚು ಅಂತ ತಲೆ ಬೀಳ್ತಾಳ. ಏನು ಮಾಡೋಕ್ಕೆ ಗೊತ್ತಾಗಲಾಗೈತಿ. ಸೊ ಟ್ಯಾಬ್ಲೆಟ್ ಕೊಟ್ರೆ ನೋಡೋಣ ಯಾವಾಗ ಕಮ್ಮಿ ಆಗುತ್ತಂತ. ಡೆಲಿವರಿ ಡೇಟಿಗೆ 80ಗೆ ಕಮ್ಮಿ ಆದರೆ ಬೇಸಾಗುತ್ತಾ. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗಂಬ್ರಿ ನೆಕ್ಸ್ಟ್ ಲಾಗಲ್ಲಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಲೈಕ್ಸ್ ಕಂಪಲ್ಸರಿ ಮಾಡಲೇಬೇಕು ಪ್ಲೀಸ್.